ಅಂದರೆ ಪ್ರತಿಯೊಂದು ಅಧಿವೇಶನದಾಗ ಉತ್ತರ ಕರ್ನಾಟಕದ ಕಡೆ 2 ದಿವಸ ಹೋಗ್ತಾರೆ. ಅವತ್ತ ಯಾವ ಶಾಸಕರು ವಿಧಾನಸಭೆದಾಗ ಈಗ ಕೋರಮ್ ಸಹಿತ ಆಗೋದು 8-10 ಶಾಸಕರು ಇರ್ತಾರೆ, ಒಬ್ರಿಬ್ಬರು ಮಂತ್ರಿ ಇರ್ತಾರೆ. ಸುಮ್ ಕಾಟಾಚಾರಕ್ಕೆ ಮುಖ್ಯಮಂತ್ರಿ ಬಂದು ಒಂದು ಉತ್ತರ ಕೊಡ್ತಾರೆ. ಅದೇ ಹಳ್ಳಿ ಅವ್ರ ಬಳಿ ರೆಡಿಮೇಡ್ ಉತ್ತರ ಇರ್ತದೆ, ಅದನ್ನೇ ಸ್ವಲ್ಪ ಹೆಚ್ಚು ಕಡಿಮೆ ಅಂಕೆ ಸಂಖ್ಯೆ ಬದಲಾವಣೆ ಮಾಡಿ ಕೊಡ್ತಾರೆ. ಅದಕ್ಕೆ ಸೋಮವಾರ ನಮ್ಗೆ ಸ್ಟಾರ್ಟ್ ಆಗ್ತದೆ. ಸೋಮವಾರನಿಂದ ಸ್ಪೀಕರ್ ಅವರು ಉತ್ತರ ಕರ್ನಾಟಕ ಸಲುವಾಗಿ ಡೈಲಿ 2 ತಾಸು ಏನು ಉತ್ತರ ಕರ್ನಾಟಕ ಚರ್ಚೆಗೆ ಅವಕಾಶ ಕೊಡ್ತೀವಿ. ನಾವು ಭಾಳಷ್ಟು ಇವತ್ತು ಕೃಷ್ಣಾ ಮೇಲ್ದಂಡೆ ಯೋಜನೆ ಇವತ್ತು ನಮ್ಗೆ 524.25 ಹೈಟ್ ಆಗಬೇಕು. ಸುಮಾರು ಇನ್ನೂ 1 ಲಕ್ಷ ಕೋಟಿ ರೂಪಾಯಿ ನಮ್ಗೆ ಹಾಕಬೇಕು. ಈ ಸಲ ಬಜೆಟ್ನಾಗ ಏನೂ ಹಣ ಇಟ್ಟಿಲ್ಲ. ಅಲ್ಲಿಂದ ಇವತ್ತು ನಿರುದ್ಯೋಗ ಯುವಕರು ಸುಮಾರು 2,13,000 ಉದ್ಯೋಗಗಳು ಈ ರಾಜ್ಯದಲ್ಲಿ ಖಾಲಿ ಅದಾವು. ಅವನ್ನ ನೇಮಕಾತಿ ಮಾಡ್ಕೊತದ್ದು ಆಗ್ತಾಯಿಲ್ಲ. ಮತ್ತು ಇದೇನು ಡೆವಲಪ್ಮೆಂಟ್ ದೃಷ್ಟಿಯಿಂದ ಕರ್ನಾಟಕ ಮತ್ತು ಆ ಭಾಗದ ಮೈಸೂರು ಕರ್ನಾಟಕದ ಏನು ವ್ಯತ್ಯಾಸ ಇದೆ, ಇದನ್ನು ಒಂದು ಪ್ರಾಥಮಿಕ ಶಾಲೆ ಹಿಡಿದು ಪ್ರಾಥಮಿಕ ಆರೋಗ್ಯ ಕೇಂದ್ರ ಹಿಡಿದು ಎಲ್ಲದರ ಬಗ್ಗೆ ಚರ್ಚೆ ಮಾಡಬೇಕು ಅಂತೇಳಿ ನಾನು ಮಾನ್ಯ ವಿಧಾನಸಭಾ ಅಧ್ಯಕ್ಷರಿಗೆ ವಿನಂತಿ ಮಾಡ್ಕೊಂಡಿನಿ. ಅವರಿಂದ ದಿನ ಏನೂ ಉತ್ತರ ಬಂದಿಲ್ಲ. ನಾನು ಅದು ತಗೋತೀನಿ ಅಂತ. ನಾಳೆ ಮೊದಲ ದಿವಸವೇ ನಾನು ವಿಧಾನಸಭೆಯಲ್ಲಿ ಎದ್ದು ನಾವು ಸ್ಪೀಕರ್ಗೆ ವಿನಂತಿ ಮಾಡ್ಕೊತೀನಿ, ಅವಕಾಶ ಕೊಡ್ಲಿಕ್ಕೆ ನಾನು ಧರಣಿ ಪ್ರಾರಂಭ ಮಾಡ್ತೀನಿ. ನಾವು ಮಾತಾಡೋದು ನಮಗೆ ಏನು ಅನ್ಯಾಯ ಆಗಿದೆ, ಉತ್ತರ ಕರ್ನಾಟಕ ಅನ್ಯಾಯ ಆಗಿದ್ದು ನಮ್ಮ ಜನಪ್ರತಿನಿಧಿ ನಮ್ಮವರು ಇವರೆಲ್ಲ ಮೂಕ ಬಸವಣ್ಣಗಳು ಸುಮ್ಮನೆ ಕೂತು ಬಂದಾರ ಅಂತೇಳಿ ಹಿಂಗಾಗಿತ್ತು. ಆ ಕಡೆ ಅವ್ರು ಜಾಗೃತಿ ಇದ್ದರು, ಅವರು ತಮ್ಗೇನು ಬೇಕು ಮಾಡ್ಕೊಂಡ್ರು. ಇವ್ರು ತಪ್ಪದವು, ಹಿಂದಿನ MLAಗಳು ತಪ್ಪದವು, ಹಿಂದಿನ MP ಗಳು ತಪ್ಪದವು. ಒಂದು ಮಾತಾಡಲಾರ್ದು MP ಗಳು ಎಷ್ಟೋ ಆಗಿರೋ ನೋಡಿರಲಿಲ್ಲ. ಆ ಪಾರ್ಲಿಮೆಂಟ್ನಾಗೆ ಕಾಣಿಸೋದು ಎಲ್ಲರ ಮೂಲೆ ಕೂತಿರ್ತಾವೆ ನೋಡ್ರಿಲ್ಲ. ವಿಧಾನಸಭಾದಾಗೂ ಅದೇ ಹಣೆ ಬರ. ಈಗ ನಾವು ಮಾತಾಡಕತ್ತ ನಡೆದ ಒಂದು 3-4 ಶಾಸಕರು ಇದು ಉತ್ತರ ಕರ್ನಾಟಕ ಮಾತಾಡಕತ್ತ. ಮೊದಲು 94ರಾಗ ನೋಡ್ತಿದ್ವಿ ನಾನು JT ಪಾಟೀಲ್ ಬಿಟ್ಟರೆ ಮತ್ತು ಚಿಮ್ಮನಕಟ್ಟಿ ಬಿಟ್ಟರೆ ಪ್ರಶ್ನೆ ಸಹಿತ ಆಗ್ತಿದ್ದಿಲ್ಲ. 100% ಉತ್ತರ ಕರ್ನಾಟಕ ಯಾಕ್ರಿ, ಸಮಗ್ರ ಕರ್ನಾಟಕ. ಅದರಲ್ಲಿ ಉತ್ತರ ಕರ್ನಾಟಕದ ಏನು ಅನ್ಯಾಯ ಆಗಿದೆ ಅದನ್ನು ಸರಿಪಡಿಸದೆ ಅಂತ ಹೇಳ್ತೀವಿ ಹೊರತು ಉತ್ತರ ಕರ್ನಾಟಕ ಪ್ರತ್ಯೇಕ ರಾಜ್ಯ ಕೂಗಿಗೆ ನಮ್ದು ಇನ್ನೂ ಯಾವುದೇ ರೀತಿ ಗಟ್ಟಿತನ ನಿರ್ಣಯ ಇಲ್ಲ. ಆಮೇಲೆ ಶಿವಾನಂದ ಪಾಟೀಲ್ ಹೇಳಿದಾರೆ, ಖರ್ಗೆ ಅವರಾದ್ರೆ ನಾವು ಸಂತೋಷ ಇದೆ ಅಂತ ಹೇಳಿದ್ದಾರೆ. ಸೂಕ್ತ ವ್ಯಕ್ತಿ, ಅತಿ ಸೂಕ್ತ ವ್ಯಕ್ತಿ ಶಿವಾನಂದ ಪಾಟೀಲ್ ಮುಂಜಾನೆ ಮಧ್ಯಾಹ್ನ ರಾತ್ರಿ ಮಾತಾಡ್ತಾರೆ. ನಮ್ಮ ಚಟ ಐತಿ, ಪಕ್ಕ ಮಾತಾಡೋದು ನಾವು. ಅದನ್ನು ಖರ್ಗೆ ಬಂದ್ರೂ ಮಂತ್ರಿಯಾಗಿ ಉಳಿಬೇಕು, ಸಿದ್ದರಾಮಯ್ಯ ಇದ್ದರೂ ಮಂತ್ರಿಯಾಗಿ ಉಳಿಬೇಕು. ಒಟ್ಟು ಹ್ಯಾಂಗಾರು ಮಾಡಿ ಉಳಿಬೇಕು ಅಂತೆ. ಹಾಗೇನು ಸಿದ್ಧಾಂತ ನೀತಿ ಏನು ಡೆವಲಪ್ಮೆಂಟಾಗಿ ಸುಧಾರು ಎಷ್ಟು ಇಲಾಖೆದಾಗ ಎಷ್ಟು ಹೊಡಿಬೇಕು ಬೆನ್ನು ನೋಡ್ಬೇಕು ಬರ್ತಾನೆ. ಇನ್ನೊಂದು ದೊಡ್ಡ ಹಾಗೆ ನಾನು ಬರ್ತೈತೆ ಒಂದು ಐತಿ APMCಯಾಗ. ಅದನ್ನು ನಾಳೆ ಬೆಳಗಾವಿ ದೇಶದಿಂದ ಚರ್ಚೆ ಮಾಡ್ತೀವಿ. ಬರೀ ಒಂದಿಟ್ಟಿಗೆ ಏಜೆಂಟ್ಗಳು ಇಟ್ಕೊಂಡು ವ್ಯಾಪಾರ ನಡೆಸಾಗತ್ತೆ. ಬಿಜಾಪುರನ ಕಾಂಪ್ಲೆಕ್ಸ್ ಕೊಟ್ಟುದು ಹಾವೇರಿಯಾಗ ರೊಕ್ಕ ತರ್ತೀವಿ. ಸರ್, CM ಬದಲಾವಣೆ ವಿಚಾರದಲ್ಲಿ ಕುದುರೆ ವ್ಯಾಪಾರ ನಡೆದಿದೆ. 50 ಕೋಟಿ ಹೇಳ್ತಾರಪ್ಪ. ನಮ್ಮ ವಿರೋಧ ಪಕ್ಷದ ವಿಧಾನ ಪರಿಷತ್ನ ನಾಯಕರು ಚಲವಾದಿ ನಾರಾಯಣಸ್ವಾಮಿ ಅವರು ಹೇಳ್ಯಾರ, 50 ಕೋಟಿ ರೂಪಾಯಿ MLAಗೆ, 200 ಕೋಟಿ ರೂಪಾಯಿ ಮಂತ್ರಿಗೆ ಏನೋ ಹೇಳ್ಯಾರ. ರೇಟ್ ಅವ್ರಿಗೆ ಬರುತ್ತೆ ನಮ್ಗೆ, ಯಾಕಂದ್ರೆ ಅಧಿಕೃತ ವಿರೋಧ ಪಕ್ಷ ನಾಯಕರು ಇದರಿಂದ. ಆದ್ರೆ ಪಾಪ ಚಲವಾದಿ ನಾರಾಯಣಸ್ವಾಮಿ ಒಳ್ಳೆ ಕೆಲಸ ಮಾಡ್ಬೇಕಂತಾರೆ. ಆದ್ರೆ ಈ ಯಡಿಯೂರಪ್ಪ ಅವನ ಮಗ ಬೀಳ್ತಾ ಇದ್ರು ಪಾಪ. ಆ ಖರ್ಗೆ ವಿರುದ್ಧ ಮಾತಾಡಬೇಡತ್ತಾರೆ, ಮತ್ತೆ ಯಾರು ವಿರುದ್ಧ ಮಾತಾಡ್ತಾರೆ ಪಾಪ. ಅವ್ರು ಬಾಯಿ ಬಂದ್ ಮಾಡೋದ್ರಿಂದ ಗುಲ್ಬರ್ಗ ಬರೋಬ್ಬರಿ ಖರ್ಗೆಗೆ ಬೆನ್ನು ಹತ್ತಿದ್ರು ಅವರು ಚಲವಾದಿ ನಾರಾಯಣಸ್ವಾಮಿ ಅವರು. ಪಾಪ ಅವ್ರು ಬಾಯಿ ಬಂದ್ ಮಾಡಿದ್ರು. ಒಳ್ಳೆ ಸಮರ್ಥವಾಗಿ ಅವ್ರು ವಿರೋಧ ಪಕ್ಷದ ಕೆಲಸ ಒಬ್ಬರೇ ಮಾಡ್ತಾರೆ, ಸಮಾಧಾನ ಇತ್ತು. ಪಾಪ ಅವ್ರದ್ದು ಬಾಯಿ ಬಂದ್ ಮಾಡ್ಯಾರ. ಈ ಯಡಿಯೂರಪ್ಪನ ಹಗರಣಗಳು ಆಗ್ತದವಲ್ರಿ, ಹೋಗ್ಸೋದಾಗ ಉಳಿಬೇಕು, ಡುಪ್ಲಿಕೇಟ್ ಸೈದಾಗ ಉಳಿಬೇಕು, ಮತ್ತೊಬ್ಬರ ಬಗ್ಗೆ ಏನೇನು ಬರೀತಾನ. ಬರೀ ನಾಟಕ. ಕಬ್ಬಿನ ಬಿಲ್ 3,000 ಕೊಡ್ತೀಯ, ನೀ ಯಾಕೆ ಪತ್ರಿಕೆಯಲ್ಲಿ ಎಲ್ಲಪ್ಪ ವಿಜೇಂದ್ರ ಹೋಗಿ ಅಲ್ಲಿ ಎಲ್ಲೆಲ್ಲಿ ವಿದೇಶನಾಗ ಆಸ್ತಿ ಮಾಡ್ಯಾರ. ಇಲ್ಲಿ ಒಂದು 10 ಸಕ್ಕರೆ ಕಾರ್ಖಾನೆ ಕಟ್ಟಬೇಕಾಗಿತ್ತು, 3,500 4,000 ಕೊಡ್ಬೇಕಾಗಿತ್ತು. ಯಾರ್ದಾರ ಇದ್ರಾಗ ಎರ್ಕೊಂಡು ಅವ್ರು ಹುಡುಕು ಡೊಗ್ಗದ್ರ. ಅಲ್ಲಿ ಹೋಗಿ ಆ ಬೆಳಗಾವದಾಗ ಒಂದು ರಾತ್ರಿ ಮಕ್ಕೊಂಡು ಇವತ್ತು ಮೆಕ್ಕೆಜೋಳದ ಮಾಡ್ಯಾನ. ಮೆಕ್ಕೆಜೋಳದ ರೇಟ್ ಈಗಾಗಲೇ ಸೆಂಟ್ರಲ್ ಗೌರ್ಮೆಂಟ್ 2,450 ಡಿಕ್ಲೇರ್ ಮಾಡಿದ್ವಿ. ಮಾನ್ಯ ಮುಖ್ಯಮಂತ್ರಿಗಳು ಸಭೆ ಮಾಡಿ ಕರ್ನಾಟಕ ಸರ್ಕಾರ ಖರೀದಿ ಮಾಡೋದು ನಿರ್ಣಯ ಆಗಿತ್ತು. ಇವತ್ತು ಯಾಕೆ ಹೋರಾಟ ಮಾಡೋದು? ಸೆಂಟ್ರಲ್ ಗೌರ್ಮೆಂಟ್ ಅಂತ ಒಂದು ವಾರ ಹಿಂದೆ ಬಂದೈತೆ ನಮಗೆಲ್ಲ. ಯಾರ್ಯಾರು ನಮ್ಮ ಡಿಸ್ಟಿಲರಿ ಫ್ಯಾಕ್ಟ್ರಿ ಅದಾವಲ್ಲ, 2,450 ರೂಪಾಯಿ ಬೆಂಬಲ ಬೆಲೆ ಕೇಂದ್ರ ಸರ್ಕಾರ, ಅದರಾಗ 400 ಎಷ್ಟೋ ರಾಜ್ಯ ಸರ್ಕಾರ ಕೊಡಬೇಕು.
ಉಳ್ಕಿದ ಕೇಂದ್ರ ಸರ್ಕಾರ ಕೊಟ್ಟು ಖರೀದಿ ಮಾಡ್ಬೇಕಂತ ಮೊನ್ನೆನೆ 2-3 ದಿವಸದಿಂದ ಮುಖ್ಯಮಂತ್ರಿಗಳು ಸಭೆ ಮಾಡ್ತಾರೆ. ಇವತ್ತು ಡ್ರಾಮಾ ದಾವಣಗೆರೆ, ಸುಮ್ಮನೆ ದಾವಣಗೆರೆ ಅಂದ್ರೆ ಡ್ರಾಮಾ ಕಂಪ್ನಿ, ಅಲ್ಲಿ ಒಂದು ಡ್ರಾಮಾ ಕಂಪ್ನಿ ಇರೋದಲ್ರಿ ಹಾಸ್ಯ ನಟ, ಅವ್ನ ನೇತೃತ್ವದಾಗ ಇವೆಲ್ಲ ಹೋಗ್ಯಾವ. ಅದೇನಾ ಸರ್ಕಾರ ರಾಜ್ಯದಲ್ಲಿ ಅಸ್ತಿತ್ವಕ್ಕೆ ದಿಲ್ಲಿಗೆ ಹೋಗೋದು ಬರೋದು, ಶಾಸಕರ ಖರೀದಿ ಮಾಡೋದು, ಶಾಸಕರನ್ನ ದಿಲ್ಲಿ ಕಳಿಸೋದು, ಅವರಿಗೆ ಆಡಳಿತದಲ್ಲಿ ಒಟ್ಟೆ ಮುಖ್ಯಮಂತ್ರಿ ಹಿಡಿದು ಎಲ್ಲರೂ ತಮ್ಮ ಕುರ್ಚಿ ಉಳಿಸೋಲಕ್ಕೆ ಒಂದು ಗುಂಪು, ಕಸೋಲಿಕ್ಕೆ ಒಂದು ಗುಂಪು, 2 ಗುಂಪಾಗಿ ಇಡೀ ರಾಜಕೀಯ ಮೊದಲೇ ಏನೂ ಅಭಿವೃದ್ಧಿ ಕರ್ನಾಟಕದಲ್ಲಿ ಇಲ್ಲ, ಎಲ್ಲ ಸ್ಥಗಿತ ಆಗಿದೆ. ಅಂಥದ್ರಲ್ಲಿ ಆಡಳಿತನೂ ಕುಸಿದೋಗೈತೆ. ಇವತ್ತು ದರೋಡೆಗಳು ಆಗಲಾಕತ್ತಾವು, ಹಗರಣಗಳಂತರೂ ಸಾಲ ಅದಾವು. ಎಲ್ಲ ಹಿನ್ನೆಲೆಯಲ್ಲಿ ನಾನು ಮೊನ್ನೆ ಹೇಳಿದ್ದೀನಿ, ನಾನು ಬೆಂಗಳೂರಿನಲ್ಲಿ ಈಗ ಕರ್ನಾಟಕದಲ್ಲಿ ಇವ್ರದೆಲ್ಲ ನ್ಯಾಯ ಮುಗಿತಾನೆ ರಾಜ್ಯಪಾಲ ಆಡಳಿತ ಒಳ್ಳೆಯದು. ಇಲ್ಲಾಂದರೆ ಜನಸಾಮಾನ್ಯರು ಇವತ್ತು ಎಲ್ಲಿ ಪರಿಹಾರ ಕೊಡಲಿಲ್ಲ. ಯಾವ ಸಚಿವರು ಸಹ ತಮ್ಮ ಜಿಲ್ಲೆಗೆ ಇಷ್ಟು ಹಾನಿಯಾಗಿದೆ ಅಂತ ಹೇಳಿ ಬರೀ ಶೋ ಮಾಡಿಬಿಟ್ಟು ನಾವು ಎಲ್ಲ ನೋಡ್ತೀವಿ ಮಾಡಿದ್ವಿ, ಆದರೆ ಪರಿಹಾರ ಮಾತ್ರ ಯಾವ ರೈತನಿಗೂ ಯಾರಿಗೂ ಇನ್ನೂ ಸಿಗುವಂಥ ಪರಿಸ್ಥಿತಿ ಇಲ್ಲ. ಮತ್ತು ಆಡಳಿತ ವ್ಯವಸ್ಥೆನ ಕುಸಿದೋಗಿದೆ. ಯಾರೋ ಅಧಿಕಾರಿಗಳು ಸರ್ಕಾರ ಮಾತು ಪರಿಸ್ಥಿತಿ ಇಲ್ಲ. ಯಾಕಂದರೆ ನಾಳೆ ನವೆಂಬರ್ ಕ್ರಾಂತಿ ಒಳಗೆ ಯಾರು ಸಿದ್ದರಾಮಯ್ಯ ಮುಂದುವರಿತಾರೋ, ಡಿ ಕೆ ಶಿವಕುಮಾರ್ ಆಗ್ತಾರೋ, ಅಥವಾ ಯಾವುದೋ ಒಂದು ಕಪ್ಪು ಕುದುರೆ ಬಂದು ಇಲ್ಲಿ ಮುಖ್ಯಮಂತ್ರಿ ಆಗ್ತಾನೋ ಗೊಂದಲದಾಗ ಅಧಿಕಾರಿಗಳದ. ಯಾವಾಗಲೂ ಸರ್ಕಾರವನ್ನು ಅಸ್ಥಿರ ಆಯ್ತಂದರೆ ಅಧಿಕಾರಿಗಳು ಅವ್ರ ಕಂಟ್ರೋಲ್ನಾಗ ಇರೋದಿಲ್ಲ. ಆ ರೀತಿ ಒಂದು ವ್ಯವಸ್ಥೆ ಕರ್ನಾಟಕದಲ್ಲಿ ಇವತ್ತು ನಡೆದಿದೆ. ಇದಕ್ಕೆ ನಾನು ರಾಜ್ಯಪಾಲರಿಗೆ ಮನವಿ ಮಾಡ್ಕೋಬೇಕಂದ್ರೆ ಈ ರಾಜ್ಯದ ಸ್ಥಿತಿ ಬಗ್ಗೆ ಕೇಂದ್ರಕ್ಕೆ ಮತ್ತು ರಾಷ್ಟ್ರಪತಿಗಳಿಗೆ ಇವರು ಒಂದು ಇದನ್ನು ವರದಿಯನ್ನು ಕೊಡಬೇಕಂತ ನಾನು ಆಗ್ರಹ ಮಾಡ್ತೀನಿ. ಸರ್, SDPI ಒಬ್ಬರು ನಾಯಕ ಸರ್ ಮೌಲಾನಾ ನೂರುದ್ದೀನ್ ಅಂತೇಳಿ ಈ ಟಿಪ್ಪು ಜಯಂತಿ ವೇಳೆ ಮಾತನಾಡ್ತಾ ನಿಮಗೆ ಮತ್ತೆ ಪ್ರತಾಪ್ ಸಿಂಹ ಅವರಿಗೆ ಕೆಟ್ಟದಾಗಿ ಮಾತನಾಡ್ತಾರೆ. ಅವರು ಬುದ್ಧಿನೇ ಅಷ್ಟೇ ಐತ್ರಿ. ಅವರು ಎಂದೂ ಟಿಪ್ಪು ಸುಲ್ತಾನ್ ಯಾರು ಇದು ಮಾಡ್ತಾರೆ ಅವರೆಲ್ಲ ದೇಶದ್ರೋಹಿಗಳೇ. ಅವರು ಎಂದೂ ಈ ದೇಶದ ಬಗ್ಗೆ ಈ ರಾಜ್ಯದ ವ್ಯವಸ್ಥೆಯಲ್ಲಿ ಇರುವಂಥವ್ರಲ್ಲ. ಇಂಥ ಹಲ್ಕ ಮಾತಾಡ್ತಾರನು, ಹಲ್ಕ ಮಾತಾಡೋದಕ್ಕೆ ನಮ್ಮವ್ರ ಉತ್ತರ ಅದೇ ಭಾಷೆಯಲ್ಲಿ ಕೊಡ್ತಾರೆ, ನಾವು ಕೊಡ್ಲಿಕ್ಕಾಗೋದಿಲ್ಲ. ಅದಕ್ಕೆ ಕೊಡೋರು ನಮ್ಮಲ್ಲಿ ಅದರ ಕೊಡ್ತಾರೆ. ಟಿಪ್ಪು ಸುಲ್ತಾನ್ ಅವರು ಇಲ್ಲದೆ ಹೋಗಿದ್ರೆ ಸರ್ ಇವತ್ತಿಗೆ ಪ್ರತಾಪ್ ಸಿಂಹ ಬ್ರಿಟಿಷರ ನಾಯಿ ಕಾಯಬೇಕಾಗಿತ್ತು ಅಂತ ಹೇಳಿದ್ದಾರೆ. ಟಿಪ್ಪು ಸುಲ್ತಾನ್ ಇದ್ದಿದ್ದರಿಂದಲೇ ಲಕ್ಷಾಂತರ ಹಿಂದೂಗಳ ಕಂಟ್ರೋಲ್ ಆಯಿತು. ಟಿಪ್ಪು ಸುಲ್ತಾನ್ ಕಾರಣದಿಂದಲೇ ಇವತ್ತು ಟಿಪ್ಪು ಸುಲ್ತಾನನ ನರಮೇಧ ಇಡೀ ಇತಿಹಾಸದಲ್ಲಿ ಇವತ್ತು ಸಾಕ್ಷಿ ಇದೆ. ಸುಮಾರು 3,500 ದೇವಸ್ಥಾನಗಳನ್ನು ಕೇರಳ ಮತ್ತು ಕರ್ನಾಟಕದಲ್ಲಿ ನಾಶ ಮಾಡಿದಂಥದ್ದು, ಲಕ್ಷಾಂತರ ಕೊಡಗು ಜನಾಂಗದವ್ರನ್ನ ಕೊಲೆ ಮಾಡಿದಂಥದ್ದು, ಮತ್ತು ಅಲ್ಲಿ ನಮ್ಮ ಒಂದು ನಮ್ಮ ನಗರದಲ್ಲಿ ಅಂತರೂ ಅಲ್ಲಿ ದೀಪಾವಳಿನೇ ಆಚರಿಸೋದಿಲ್ಲ. ಕಾರಣ ಅಂದರೆ ದೀಪಾವಳಿ ದಿವಸ ನರಮೇಧ ಟಿಪ್ಪು ಸುಲ್ತಾನ್ ಮಾಡಿದರು. ಇನ್ನೂವರೆಗೆ ಅಲ್ಲಿ ಏನು ಅಯ್ಯಂಗಾರಿ ಬ್ರಾಹ್ಮಣರು ಏನಿದ್ದಾರೆ ಆ ಊರಿನಲ್ಲಿ ಇವತ್ತಿಗೂ ಸಹ ದೀಪಾವಳಿ ಯಾಕೆ ಆಚರಣೆ ಮಾಡೋದು ಅಂದರೆ ಟಿಪ್ಪು ಸುಲ್ತಾನ್ ನರಮೇಧ ಮಾಡಿದ ದಿವಸ. ಈ ರೀತಿ ಟಿಪ್ಪು ಸುಲ್ತಾನ್ ನಮಗೆಂದೂ ಆದರ್ಶ ಆಗೋದಿಲ್ಲ. ಟಿಪ್ಪು ಸುಲ್ತಾನ್ ಒಬ್ಬ ಹಿಂದೂ ಧರ್ಮದ್ರೋಹಿ. ಅವನು ಇಡೀ ತನ್ನ ಏನೋ ಒಂದು ವ್ಯಾಪ್ತಿ ಇತ್ತು ಎಲ್ಲ ಇಸ್ಲಾಮೀಕರಣ ಮಾಡ್ಬೇಕಂತ ಮಾಡ್ದ. ಆ ಥರದ್ದು ಆಗಲಿಲ್ಲ. ಯಾರ ಕೈಯಾಗ ಸಿಕ್ಕು ಬ್ರಿಟಿಷ್ ಕೈಯಾಗ ಸಿಕ್ಕು ತನ್ನ ಮಕ್ಕಳನ್ನೇ ಒತ್ತಿ ಇಟ್ಟವಂತ. ಅವನಿಂದೇನು ಆದರ್ಶ ನಾವು ಕಲಿಯೋಂಥದ್ದು ಏನಿಲ್ಲ. ಯತ್ನಾಳ್ ಒಬ್ಬರು ಭಯೋತ್ಪಾದಕ ಮತ್ತೆ ಪ್ರತಾಪ್ ಸಿಂಹ ಒಬ್ಬ ಹಿಜಳ, ಈ ರೀತಿ ಎಲ್ಲ ಮಾತಾಡ್ತಾರೆ. ಅವನೇ ಇರಬೇಕು. ಅಲ್ಲ ಭಯೋತ್ಪಾದಕರಿಗೆ ಅವರೇ ಮಾತಾಡ್ತಾರೆ. ಈಗ ನೋಡ್ರಿ, ಒಬ್ಬ ಮುಸ್ಲಿಮರೇ ದಿಲ್ಲಿಯಲ್ಲಿ ಆದ ಬಾಂಬ್ ಸ್ಫೋಟದ್ನಾಗ ಯಾರು ಒಬ್ಬರಿಗೆ ಕಂಡಿಸ. ಇಲ್ಲೆಲ್ಲ ಮಕ್ಕಳು ದೊಡ್ಡ ದೊಡ್ಡ ಶಾಂತಿ ಸಭೆ ಮಾಡ್ತಾರೆ, ಹಿಂದೂ ಮುಸ್ಲಿಂ ಬಾಯಿ ಅಂತಾರೆ. ಅವ್ರನ್ನೆಲ್ಲ ಅವ್ರಿಗೇನಾರ ಆದ್ರೆ ನಮ್ಮ ಸಿದ್ದರಾಮಯ್ಯ ಮೊದಲು ಸ್ಟೇಟ್ಮೆಂಟ್ ಕೊಡ್ತಾರೆ. ಈ ದಿಲ್ಲಿ ಬಾಂಬ್ ಸ್ಫೋಟದ ಮೇಲೆ ನಮ್ಮ ದೇಶದಲ್ಲಿ ಅಂತ ಒಬ್ಬ ಮುಸ್ಲಿಂ ಮೌಲ್ವಿಯರೇ ಇದು ನಮ್ಮ ಧರ್ಮದಾಗಿಲ್ಲ, ಇದು ಮಾಡಿದ್ದು ತಪ್ಪತ್ತು ಎಲ್ಲರೂ ಹೇಳಿದ್ದೈತೆ ಅಂದರೆ ಅವರಿಗೆ ದೇಶ ಅಂದರೆ ಅಂಬೇಡ್ಕರ್ ಅವಾಗ ಹೇಳ್ಯಾರ ಅವ್ರಿಗೆ ದೇಶ ನಿಷ್ಠೆ ಇಲ್ಲ, ಮತ್ತೊಂದು ಧರ್ಮದ ಜೊತೆಗೆ ಸಹೋದರತ್ವ ಭಾವನೆಯಲ್ಲಿ ಇರುವರಲ್ಲ. ಅವರು ತಮ್ಮ ನಿಷ್ಠೆ ತಮ್ಮ ಧರ್ಮಕ್ಕೆ, ತಮ್ಮ ಸಹೋದರ ಅಷ್ಟೇ ಅವ್ರ ಸಹೋದರತ್ವ. ಸರ್, ಈ CM ಬದಲಾವಣೆ ವಿಚಾರ ಸರ್ ಭಾಳ ಕನ್ನೇರಿ ಶ್ರೀಗಳು ಏನಾಯ್ತು, ಕನ್ನೇರಿ ಶ್ರೀಗಳಿಗೆ ಇನ್ನೊಂದು ನಿಮ್ಗೆ ಹೇಳ್ಬೇಕಂದ್ರೆ ಇವತ್ತು ಭಾಳ ಐತಿಹಾಸಿಕ ತೀರ್ಪನ್ನು ಹೈಕೋರ್ಟ್ ಧಾರವಾಡ ಪೀಠ ಅವ್ರ ಮೇಲೆ ಏನು ನಿರ್ಬಂಧ ಹೇರಿದ್ರಲ್ಲ
ಧಾರವಾಡ ಅದನ್ನು ರದ್ದುಪಡಿಸಿದ್ವಿ ಧಾರವಾಡ ಜಿಲ್ಲೆಗೆ. ಇನ್ನು ಮುಂದೆ ನಾವು ಬಾಗಲಕೋಟೆ ಜಿಲ್ಲೆದು ಎಲ್ಲನೂ ನಾವು ಹಾಕ್ತೀವಿ, ಅವನು ಮುಕ್ತ ಮಾಡ್ತೀವಿ. ಮುಂದೆ ಬಿಜಾಪುರದೂ ನಾವು ಸುಪ್ರೀಂ ಕೋರ್ಟ್ನಿಂದ ಏನು ಇದಾಗಿ ಬಂದಿದೆಯಲ್ಲ ಅದಕ್ಕೂ ಸರಿಯಾದಂಥ ಸಮರ್ಥವಾಗಿ ವಾದವನ್ನು ಮಂಡಿಸಿ ಕನೇರಿ ಶ್ರೀಗಳನ್ನು ವೈಭವೋಪೇತವಾಗಿ MB ಪಾಟೀಲ್ ಕ್ಷೇತ್ರದ ಮೂಲಕ ದೊಡ್ಡ ಡಮ್ ಬಾರಿಸುವುದರ ಮೂಲಕ ಬಿಜಾಪುರ ಕರ್ಕೊಂಡು ಗ್ರಾಹಕರ ಸ್ಯಾಟಿಸ್ಫ್ಯಾಕ್ಷನ್ ನಲ್ಲಿ ನಂಬರ್ 1 ತೃಪ್ತಿಕರ ದೈಹಿಕವಾದ ಹುಮ್ನಾಬಾದ್ನ ಎಸ್ವಿ ಟಿವಿಎಸ್ ಶೋರೂಮ್ ನಿಮಗಾಗಿ ತರುತ್ತಿದೆ ಹೊಸ ಮಾಡೆಲ್ಗಳ ಹೊಸ ಬೈಕ್ಗಳು. ಇಲ್ಲಿ ಟಿವಿಎಸ್ ನ ಸ್ಪೇರ್ ಪಾರ್ಟ್ಸ್ ಹಾಗೂ ಸರ್ವಿಸ್ ಕೂಡ ಲಭ್ಯ. ಹಾಗಿದ್ರೆ ತಡೆಯಾಕೆ ಹಿಂದೆ ಭೇಟಿ ನೀಡಿ ನಾಗಲಕ್ಷ್ಮಿ ದಾಬಾ ಹತ್ತಿರ ಗುಲ್ಬರ್ಗಾ ರೋಡ್, ಹುಮ್ನಾಬಾದ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8494951009. ಹುಮ್ನಾಬಾದ್ನಲ್ಲಿ ಇದು ಮೊದಲ ಬಾರಿಗೆ ಹೋಮ್ ಸರ್ವಿಸ್ ನೀಡುವ 24x7 ಕೆಲಸ ನಿರ್ವಹಿಸುವ ಹುಮ್ನಾಬಾದ್ ಡಯಾಗ್ನೋಸ್ಟಿಕ್ ಸೆಂಟರ್ ಪ್ರಾರಂಭ. ಇಲ್ಲಿ ರಕ್ತ ಪರೀಕ್ಷೆ, ಥೈರಾಯ್ಡ್ ಪರೀಕ್ಷೆ, ಶುಗರ್ ಸಂಬಂಧಿತ ಎಲ್ಲಾ ಪರೀಕ್ಷೆ, ಹೃದಯ ಸಂಬಂಧಿ ಪರೀಕ್ಷೆ, ಕ್ಯಾನ್ಸರ್ ಗಡ್ಡೆ ಪರೀಕ್ಷೆ ಅಲ್ಲದೆ ಎಲ್ಲಾ ತರಹದ ಪರೀಕ್ಷೆ ಮಾಡಲಾಗುತ್ತದೆ. ಹಿಂದೆ ಭೇಟಿ ನೀಡಿ. ಪೊಲೀಸ್ ಠಾಣೆ ಎದುರುಗಡೆ ಪೂರ್ವಿಕಾ ಮೊಬೈಲ್ ಹಿಂದುಗಡೆ, ಹುಮ್ನಾಬಾದ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9380510223 ಅಥವಾ 9353168820. ಹುಮ್ನಾಬಾದ್ನ ಶಿವಚಂದ್ರ ಕಾಲೋನಿ ಗುಲ್ಬರ್ಗಾ ರೋಡ್ನಲ್ಲಿರುವ ಕಡಾಳಿ ಆಸ್ಪತ್ರೆಯಲ್ಲಿ ಉತ್ತಮ ಸೇವೆ ನೀಡಲಾಗುತ್ತಿದೆ. ಇಲ್ಲಿ ಗರ್ಭಿಣಿ ಹಾರೈಕೆ, ನಾರ್ಮಲ್ ಮತ್ತು ಸಿಸರಿನ್ ಹೆರಿಗೆ, ಗರ್ಭಕೋಶ ಸಂಬಂಧಿತ ಶಸ್ತ್ರಚಿಕಿತ್ಸೆ, ಬಂಜೇತನ ಮತ್ತು ಕ್ಯಾನ್ಸರ್ ಸ್ಕ್ರೀನಿಂಗ್, ಎಲ್ಬೋ ಕೀಲು ತಜ್ಞರು, ಆಕ್ಸಿಡೆಂಟ್, ಮೂಳೆ ಮುರಿತ, ಬೆನ್ನು ನೋವು ಸರ್ಜನ್ ತಜ್ಞರು, ಅಪೆಂಡಿಕ್ಸ್, ಅರ್ನಿಯಾ, ಹೈಡ್ರೋಸೆಲ್ ಚಿಕಿತ್ಸೆ ನೀಡಲು ವಿಶೇಷ ವೈದ್ಯರು ಲಭ್ಯ. ಎಂದೇ ಸಂಪರ್ಕಿಸಿ 8123213312.